ಲೋಕಾಯುಕ್ತ ದಾಳಿ ವೇಳೆ ಇನ್ಸ್ಪೆಕ್ಟರ್ ಇದೀಗ ಹೈ ಡ್ರಾಮಾವನ್ನ ಆಡಿದ್ದಾರೆ. ಟ್ರ್ಯಾಪ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಅರುಚಾಟ ಕಿರುಚಾಟ, ಹೈ ಡ್ರಾಮಾ ಶುರು ಆಗೋಗಿತ್ತು. ರೆಡ್ ಹ್ಯಾಂಡ್ ಆಗಿ ಲೋಕಾಬಲಿಗೆ ಬಿದ್ದ ಪೊಲೀಸ್ ಅಧಿಕಾರಿ ಲಂಚ ಪಡೆಯುವಾಗ ಅರೆಸ್ಟ್ ಆಗಿದ್ದಾರೆ. ಗೋವಿಂದರಾಜ್ 4 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ ಪೊಲೀಸ್. ಮೈಸೂರು ರಸ್ತೆಯ CAR ಗ್ರೌಂಡ್ ಬಳಿ ಇದೀಗ ಐಟಿ ಟ್ರ್ಯಾಕ್ ಮಾಡಿದೆ. ಲೋಕಾಯುಕ್ತ ದಾಳಿ ವೇಳೆ ಇನ್ಸ್ಪೆಕ್ಟರ್ ಹೈ ಡ್ರಾಮಾ ನೋಡೋಕ್ಕಾಗ್ತಿರ್ಲಿಲ್ಲ. ಟ್ರ್ಯಾಪ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಅರುಚಾಡ್ತಾ ಇದ್ರು, ಕಿರುಚಾಡ್ತಾ ಇದ್ರು. ರೆಡ್ ಹ್ಯಾಂಡ್ ಆಗಿ ಲೋಕಾಬಲಿಗೆ ಬಿದ್ದಂತಹ ಪೊಲೀಸ್ ಲಂಚ ಪಡೆಯುವಾಗ ಅರೆಸ್ಟ್ ಆಗಿದ್ದ ಗೋವಿಂದರಾಜ್. ರೆಡ್ ಹ್ಯಾಂಡ್ ಆಗಿ ಅಲ್ಲಿ ಏನು ಲಂಚವನ್ನ ಪಡಿತಾ ಇದ್ರು, ಆ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದಾರೆ ಗೋವಿಂದರಾಜು. 4 ಲಕ್ಷವನ್ನ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಮೈಸೂರು ರಸ್ತೆಯ CAR ಗ್ರೌಂಡ್ ಬಳಿ ಈಗ PI ಟ್ರ್ಯಾಪ್ ಮಾಡಿದ್ದಾರೆ. ನೋಡಿ ಹೇಗೆ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಅಂತ. 4 ಲಕ್ಷವನ್ನ ಲಂಚವನ್ನ ಪಡಿತಾ ಇದ್ರು, ಈ ಸಂದರ್ಭದಲ್ಲಿ ಲಾಕ್ ಮಾಡಲಾಗಿದೆ. ನೀವು ಬರೀತಾರೆ, ನಾವು ಬರೀತಾರೆ, ಮತ್ತೆ ಹೇಳ್ತಾ ಇದ್ದೀವಿ. ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ದಾಳಿ ವೇಳೆ ಇನ್ಸ್ಪೆಕ್ಟರ್ ಹೈ ಡ್ರಾಮಾ ನೋಡಿದ್ರಿ. ಆದ್ರೆ ಇನ್ಸ್ಪೆಕ್ಟರ್ ಕಳ್ಳಾಟದ ಬಗ್ಗೆ ಇದೀಗ ಲೋಕಾಯುಕ್ತ SP ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಗೋವಿಂದರಾಜು 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಜನವರಿ 24ರಂದು 1 ಲಕ್ಷ ಹಣವನ್ನು ಪಡೆದುಕೊಂಡಿದ್ದಾರೆ. ದೂರುದಾರರಿಂದ ಹಣ ಪಡೆಯುವಾಗ ಸಿಕ್ಕಿಬಿದ್ದಿದ್ದ ಪೊಲೀಸ್. ಲೋಕಾಯುಕ್ತ ದಾಳಿ ವೇಳೆ ಇದೀಗ ಇನ್ಸ್ಪೆಕ್ಟರ್ ಹೈ ಡ್ರಾಮಾವನ್ನ ಮಾಡ್ತಾ ಇದ್ದಾರೆ. ಟ್ರ್ಯಾಪ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಅರುಚಾಟವನ್ನ ಮಾಡ್ತಾ ಇದ್ದಾರೆ. ಈ ಅರುಚಾಟ ಕಿರುಚಾಟದಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರಲ್ಲ, ಹಾಗಾಗಿ ಅರುಚಾಟ ಕಿರುಚಾಟವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಜನವರಿ 24ರಂದು 1 ಲಕ್ಷ ಹಣವನ್ನ ಪಡೆದುಕೊಂಡಿದ್ರು. ಸಂಬಂಧಪಟ್ಟಂತೆ ದೂರುದಾರರಿಂದ ಹಣವನ್ನ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ಇನ್ಸ್ಪೆಕ್ಟರ್ ಕಳ್ಳಾಟದ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಈಗ ಗೋವಿಂದರಾಜು 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಟ್ರ್ಯಾಪ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಅರುಚಾಟ ಕಿರುಚಾಟ ಯಾವ ರೀತಿ ಆಗಿತ್ತು ಅಂತ ನೋಡಿದ್ರಲ್ವಾ. 4 ಲಕ್ಷವನ್ನ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರೋದು. ಇದು ಮೈಸೂರು ರಸ್ತೆಯ CAR ಗ್ರೌಂಡ್ ಬಳಿ ಏನು PI ಟ್ರ್ಯಾಪ್ ಮಾಡಲಾಗಿತ್ತು. ಲೋಕಾಯುಕ್ತ ದಾಳಿ ವೇಳೆ ಇನ್ಸ್ಪೆಕ್ಟರ್ ಏನೋ ಒಂದ್ ಕಡೆ ಈ ಕೇಸಲ್ಲಿ ಕಂಪ್ಲೇಂಟೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ, AGO ಬಂದು ಗೋವಿಂದರಾಜು, ಇವರು ಇನ್ಸ್ಪೆಕ್ಟರ್ KP ಅಗ್ರಹಾರ ಪೊಲೀಸ್ ಸ್ಟೇಷನ್. ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ 5 ಲ್ಯಾಕ್ಸ್ ಇತ್ತು. ಅದರಲ್ಲಿ 24 ತಾರೀಕು 1 ಲ್ಯಾಕ್ ತೊಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 ಲ್ಯಾಕ್ಸ್ ಇತ್ತು. ಸೊ ಈ 4 ಲ್ಯಾಕ್ಸ್ ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡಿದ್ದೀವಿ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು KP ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ದಾಖಲೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ ಅಂದರೆ ಈ ಕಂಪ್ಲೇಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ಡ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ದೀವಿ. ಎಲ್ಲಿ ಟ್ರ್ಯಾಪ್ ಆಗಿದ್ದು ಸರ್? ಸ್ಟೇಷನ್ ಟ್ರ್ಯಾಪ್ ಆಗಿದ್ದೆ ಅಥವಾ ಬೇರೆ? 4:30ಗೆ ಸಾಯಂಕಾಲ ಈ ಚಾಮರಾಜಪೇಟೆ ನಮ್ಮ CR ಗ್ರೌಂಡ್ ಹತ್ತಿರ ಈ ಟ್ರ್ಯಾಪ್ ಆಗುತ್ತೆ. ಸೊ ಇದರಲ್ಲಿ ಬೇಸಿಕಲಿ ಒಂದು ಈ ಕಂಪ್ಲೇನೆಂಟ್ ಯಾರಿದ್ದಾರೆ ಮೊಹಮ್ಮದ್ ಅಕ್ಬರ್ ಮತ್ತು ಇವರ ಫ್ರೆಂಡ್ಸ್ 3-4 ಜನ ಮೇಲೆ 3 ಕೇಸ್ಗಳು ದಾಖಲಾಗತ್ತೆ.
ಬಡ್ಸ್ ಆ್ಯಕ್ಟ್ ಒಳಗಡೆ. ಸೊ ಈ ಕೇಸ್ ಸಂಬಂಧಪಟ್ಟಂತೆ ಕೇಸ್ ಇದರಲ್ಲಿ ಅವ್ರಿಗೆ ಹೆಲ್ಪ್ ಮಾಡುವ ಇದರಲ್ಲಿ ಈ ದುಡ್ಡು ರಿಲೀಸ್ ಮಾಡಿ ಸರ್ ಅವ್ರ ಮನೆಗೆಲ್ಲ ಹೋಗಿ ಇವ್ರನ್ನ ಕಿರುಕುಳ ಕೊಟ್ಟು ಅಂತ ಅದೆಲ್ಲ ವಿಡಿಯೋ ಮಾಡಿದ್ರು ಸರ್. ಅದು ಐ ಥಿಂಕ್ ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಅವರು ಹೇಳ್ತಾರೆ. ನಮ್ಮದು ಓನ್ಲಿ ಟ್ರ್ಯಾಪ್ ಸಂಬಂಧಪಟ್ಟಾಗಿರೋದ್ರಿಂದ ನಾವು ಟ್ರ್ಯಾಪ್ ಕಂಪ್ಲೇನೆಂಟ್ ಬಂದು ನಮಗೆ ಡಿಮ್ಯಾಂಡ್ ಇತ್ತು. ಅದು ಎಸ್ ನೋಡಿ, ಗೋವಿಂದರಾಜು 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಹಾಗಾಗಿ ಜನವರಿ 24ರಂದು 1 ಲಕ್ಷವನ್ನ ಹಣ ಪಡೆದುಕೊಂಡಿದ್ರು. ಈಗ ಲೋಕಾಯುಕ್ತ ದಾಳಿ ವೇಳೆ ಇನ್ಸ್ಪೆಕ್ಟರ್ ಹೈಡ್ರಾಮಾ ಮಾಡ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಕೊಡ್ತಿದ್ದಂತಹ ಹಿಂಸೆ ಬಗ್ಗೆ ದೂರುದಾರ ಹೇಳಿಕೆ ಕೂಡ ಕೊಟ್ಟಿದ್ದ. ದೂರುದಾರರಿಂದ ಹಣ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ದೂರುದಾರ ಹೇಳ್ಕೊಂಡಿದ್ದಾರೆ. 1 ತಿಂಗಳಲ್ಲಿ ನನ್ನ ಮೇಲೆ 3 FIR ಹಾಕಿದ್ದಾರೆ ಇವರು ಆರೋಪ ಮಾಡ್ತಿದ್ದಾರೆ ದೂರುದಾರ. 2 ಕೋಟಿ ಹಣ ಡಿಮ್ಯಾಂಡ್ ಮಾಡಿದ್ರು ಈ ಪೊಲೀಸರು. 25 ಲಕ್ಷ 2 ಸಾರಿ ಕೊಟ್ಟಿದ್ದೆ, ಮತ್ತೆ 5 ಲಕ್ಷ ಕೊಟ್ಟಿದ್ದೆ ಅಂತ ಹೇಳ್ತಾ ಇದ್ದಾನೆ ದೂರುದಾರ. ನನ್ನ ತಂದೆ ತಾಯಿ ಮೇಲೆ ಕೇಸನ್ನ ಹಾಕ್ತೀನಿ ಅಂತ ಕೂಡ ಎದುರಿಸ್ತಾ ಇದ್ದ. ಲೋಕಾಯುಕ್ತ ದಾಳಿ ವೇಳೆ ಇನ್ಸ್ಪೆಕ್ಟರ್ ಹೈಡ್ರಾಮವನ್ನ ನೋಡಿದ್ರಿ. ಯಾಕಂದ್ರೆ ಏನ್ ಗೋವಿಂದರಾಜು 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ರು, ಅವರೇ ಪೊಲೀಸ್ ಅಧಿಕಾರಿ. ಜನವರಿ 24ರಂದು 1 ಲಕ್ಷವನ್ನ ಆಲ್ರೆಡಿ ದೂರುದಾರನಿಂದ ಹಣವನ್ನ ಸ್ವೀಕಾರ ಮಾಡಿದ್ರು. ಈಗ ಇನ್ನೇನು ಬಾಕಿ ಇರುವಂತಹ ಹಣವನ್ನ ಕೊಡುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ನಾನು ಸುಜನ್ ಅಂತ, ಲಕ್ಷ್ಮೀ ಶ್ರೀನಿವಾಸ ರೋಲರ್ ಫ್ಲೋರ್ ಮಿಲ್ಸ್ಗೆ ಮಾಲೀಕ. ಇವತ್ತಿನ ವಿಷಯ ತಿಳಿಸ್ಬೇಕಂತಿರೋದು, ನಮಗೆ KP ಅಗ್ರಹಾರ ಪೊಲೀಸ್ ಸ್ಟೇಷನ್ನಿಂದ ಹಲವಾರು FIRಗಳನ್ನು ನಮ್ಮ ಮೇಲೆ, ಸುಳ್ಳು FIRಗಳನ್ನು ನಮ್ಮ ಮೇಲೆ ಫೈಲ್ ಮಾಡಕ್ಕಂಥದ್ದು ಒಂದು ನಿಮಗೆ ಬೆಳಕಿಗೆ ತರ್ತಿದ್ದೀನಿ. ಈ ಒಂದು ಮ್ಯಾಟರಲ್ಲಿ KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಮತ್ತೆ ACP ಚಂದನ್ ಅವರು ಮತ್ತೆ ಇನ್ನೊಬ್ಬ ವ್ಯಕ್ತಿ ಮೋಹನ್ ಗೌಡ ಅಂತನ್ನೋರು, ಇವರು 3 ಜನ ಸೇರಿ ನಮ್ಮ ಮೇಲೆ ಸುಳ್ಳು FIR ಅನ್ನು ದಾಖಲೆ ಮಾಡಿ ಹಲ್ಲೆ ಮಾಡಿ FIR ಅನ್ನು ಫೈಲ್ ಮಾಡ್ತಾರೆ. ನಮಗೆ ನೋಟಿಸ್ ಕೊಡೋದಿಲ್ಲ. ನೋಟಿಸ್ ಇಲ್ಲದೆ FIR ಫೈಲ್ ಮಾಡೋ 1-2 ಗಂಟೆ ಕೆಳಗೆ ಬಂದು ನಮಗೆ ಲಾಕ್ ಮಾಡಿಕೊಂಡು ಅದು ಕೋರ್ಟಿಗೆ ಸಬ್ಮಿಟ್ ಆಗೋಕ್ಕೆ ಮುಂಚೆನೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಹ್ಯಾಂಡ್ ಕಫ್ ಅನ್ನ ಹಾಕ್ತಾರೆ. ಈ ಸುಳ್ಳು FIRಗಳನ್ನು ಮಾಡಿ ಪರ್ಸನಲಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನ ಅಂದ್ರೆ ನಾವು, ನಮ್ಮ ಕುಟುಂಬನ. ಇದರಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ಅಮ್ಮ ಅಪ್ಪ ಇಬ್ಬರು ಸೀನಿಯರ್ ಸಿಟಿಸನ್ಸ್. ಅವರಿಗೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಹೇಳಿಕೆ ಇಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವರ ಅಮಾಯಕರು. ಅವರನ್ನ ಕೂಡ FIR ಅಲ್ಲಿ ಸೇರಿಸಿ, ಅವರನ್ನ ಕೂಡ ಸುಳ್ಳು FIR ಅಲ್ಲಿ ಸೇರಿಸಿ ಅವರಿಗೂ ಸಹ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ. ಈ ಅರೆಸ್ಟ್ ಮಾಡಿದ ಕೂಡಲೇ ಕರ್ಕೊಂಡೋಗಿ ನಮ್ಮನ್ನ ಫೋನ್ಗಳು ಕಿತ್ಕೊಂಡು ನಮ್ಮನ್ನ ಲಾಕಪ್ ಒಳಗೆ ಹಾಕ್ತಾರೆ. ಅದರ ನಂತರ ನಮಗೆ ಗೋವಿಂದ